ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಡ ಕವಿದ ವಾತಾವರಣ ಸಿನಿಮಾದ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಿದ್ದೇನೆ. ಹೀರೋ ಟೀಸರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ಏನೋ ಅನ್ಬೋದು ಏನೋ ಆಗಲಿಲ್ಲ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು, ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೂ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನೀಲ್ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಗಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು ಏನೇ ಸಾಧಿಸಿದ್ರು ಆಲ್ ಕ್ರೆಡಿಟ್ಸ್ ಒನ್ ಆ್ಯಂಡ್ ಓನ್ಲಿ ಸುನೀಲ್ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ. ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೇವಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನೀಲ್ ಸರ್ ನಮ್ಮ ಪರ್ಸನಲಿ ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗೋ ಹೋಗುಗಳು ಗೊತ್ತು. ಯಾಕಂದರೆ ಇವತ್ತು ಟು ಬಿ ಫ್ರ್ಯಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದರಿಂದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತೆ ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದೇ ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಾದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗಾಡಿಯಲ್ಲಿ ಆಲ್ರೆಡಿ ಒಂದು ಪಳಗ್ತಾರೆ ಇವರು. ನಮ್ಮಿಬ್ಬರಿಗೂ ಸುನೀಲ್ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದನೇ ಹೇಳ್ಕೊಂಬರ್ತಾ ಇದ್ದೀನಿ. ಯಾರೋ ಒಂದು ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತೋಷ್ ಆಗಿರ್ಬೋದು, ಸುನೀಲ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದನೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜೈಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ ಮೋಡ ಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನೀಲ್ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ಥರ ಒಂದೊಂದು ಡೈಲಾಗ್ ಹೇಳಿದಾಗಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.